ಗುಜರಾತ್ ಕಾಡಲ್ಲಿ ಶೇರ್ ಸಿಂಗ್ ಅದರ ಗುಹೆ ಆಚಕಡೆ ಕೂತಿರುತ್ತೆ. ಆಳೋದಕ್ಕೆ ಕಾಡು ತುಂಬಾ ಚಿಕ್ಕದು. ನನಗೆ ಪೂರ್ತಿ ಪ್ರಪಂಚದ ಮೇಲೆ ಆಳ್ವಿಕೆ ಮಾಡಬೇಕು. ನೋಡು, ಒಂದೇ ನಾನು ಪ್ರಪಂಚದ ರಾಜ ಆಗ್ತೇನೆ. ಶೇರ್ ಸಿಂಗ್ ತುಂಬಾನೇ ಬಲಶಾಲಿ. ಅವನು ತುಂಬಾನೇ ಬಲಶಾಲಿ ಅಂತ ಅವನಿಗೆ ತುಂಬಾ ಗರ್ವ ಇರುತ್ತೆ. ಇದೇ ತರ ಒಂದಿನ ಅವನು ಸಿಂಹಾಸನದ ಮೇಲೆ ಕೂತಿರ್ತಾನೆ. ಅವರ ಮಕ್ಕಳು ಎಲ್ಲರೂ ಬರ್ತಾರೆ. ತಪ್ಪಾಗೋಯ್ತು ಮಹಾರಾಜ್. ಏನಾಯ್ತು ಆನೆ? ಮಹಾರಾಜ, ನನ್ನ ಮಗ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾನೆ. ಕಾಡೆಲ್ಲ ಹುಡುಕ್ಬಿಟ್ವಿ, ಅವನು ಕಾಣಿಸ್ತಾ ಇಲ್ಲ. ಅರೆ, ಇಲ್ಲೇ ಇಲ್ಲೋ ಆಡ್ತಾ ಆಡ್ತಾನೆ ನಿನ್ನ ಮಗ. ಅಳ್ಬೇಡ, ಸಿಕ್ಬಿಡುತ್ತೆ. ಕಾಡು ಪೂರ್ತಿ ಹುಡುಕ್ಬಿಟ್ವಿ ಮಹಾರಾಜ, ಅವನು ಮಾತ್ರ ನಮಗೆ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿದಾನೋ? ಏನೋ ನೀನು ಹೊರಗಡೆ ಹೋಗಿ ಹುಡುಕ್ತಾ? ಇಲ್ಲ ಮಹಾರಾಜ್, ಹೊರಗಡೆ ತುಂಬಾ ಭಯಂಕರವಾದ ಪ್ರಾಣಿಗಳಿವೆ. ಎಲ್ಲರಿಗೂ ಭಯ ಆಗುತ್ತೆ. ಒಂದು ವೇಳೆ ಯಾವುದಾದ್ರೂ ಜಂತು ಬಾಯಿಗೆ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಮಗು, ಅಯ್ಯೋ ನನ್ನ ಮಗು ಏನಾಗುತ್ತೋ ಏನೋ. ನಿನ್ ಮಗನಿಗೆ ಏನೂ ಆಗಿರೋದಿಲ್ಲ, ನಾನು ಅವನ್ನ ನೋಡ್ಕೊಂಡ್ ಬರ್ತೀನಿ. ಶೇರ್ ಸಿಂಗ್ ಕಾಡಿಂದ ಆಚೆ ಹೋಗಿ ಬೋಲನ ಹುಡುಕ್ತಾ ಇರ್ತಾನೆ. ಮೇಕೆ ಮರಿನ ಹುಡುಕ್ದೇನೇನು ವಾಪಸ್ ಬರೋದಿಲ್ಲ. ಶೇರ್ ಸಿಂಗ್ ತುಂಬಾ ದೂರ ನಡ್ಕೊಂಡು ಹೋಗ್ತಾನೆ. ಅವನಿಗೆ ಗೊತ್ತಿಲ್ದೇನೆ ಪಾಕಿಸ್ತಾನ್ ಬಾರ್ಡರ್ಗೆ ಹೋಗ್ಬಿಡ್ತಾನೆ. ಅರೆ, ಇದು ಪಾಕಿಸ್ತಾನಿ ಬಾರ್ಡರ್. ಇಲ್ಲಿವರೆಗೂ ಬಂದಿರೋಕೆ ಅವಕಾಶ ಇಲ್ವಲ್ಲ. ಈಗ ನಾನು ವಾಪಸ್ ಹೋಗಿ ಕಾಡಲ್ಲೇ ಹುಡುಕ್ಬೇಕಾಗುತ್ತೆ. ಅಲ್ಲಿಂದ ತಿರುಗಿ ಹೋಗೋಣ ಅಂತ ಅನ್ಕೋತಿರ್ತಾನೆ. ಆಗ ಅವನು ಬೋಲನ ನೋಡ್ತಾನೆ. ಬೋಲ ಪಾಕಿಸ್ತಾನಲ್ಲಿರುವ ಒಂದು ಶೇರಿಣಿಯ ಜೊತೆ ಮಾತಾಡ್ತಿರ್ತಾನೆ. ಅದನ್ನ ನೋಡಿ ಶೇರ್ ಸಿಂಗ್ಗೆ ತುಂಬಾ ಆಶ್ಚರ್ಯ ಆಗತ್ತೆ. ಅಯ್ಯೋ ಇಲ್ಲ, ನೀನು ಯಾರು? ಯಾಕೆ ಅಳ್ತಿದೀಯಾ? ಅದನ್ನ ನೋಡಿದ ಶೇರ್ ಸಿಂಗ್ ಅವ್ರ ಹತ್ರ ಹೋಗಿ ಮಾತಾಡ್ತಾನೆ. ಬೋಲ ಗಡಿ ದಾಟಿ ಆ ಕಡೆ ಇದೆ. ಈ ಸಿಂಹಣ್ಣ ಯಾರು? ಧೈರ್ಯ ಮಾಡ್ಕೊಂಡು ಶೇರ್ ಸಿಂಗ್ ಅವ್ರ ಹತ್ರ ಹೋಗ್ತಾನೆ. ಆಮೇಲೆ ಈಗಂತ ಕೇಳ್ತಾನೆ, ಬೋಲಾ, ನೀನ್ ಇಲ್ಲಿಗೆ ಬಂದೆ? ಮತ್ತೆ ಇದ್ಯಾರು? ಆಡ್ತಾ ಆಡ್ತಾ ಇಲ್ಲಿಗೆ ಬಂದ್ಬಿಟ್ಟೆ. ಮತ್ತೆ ಇವನು ಯಾರಂತ ಗೊತ್ತಿಲ್ಲ. ನನ್ನ ಹೆಸರು ಸಲ್ಮಾ. ನಾನು ಇವನು ಅಳ್ತಿರೋದನ್ನ ನೋಡಿ ಯಾಕೆ ಅಂತ ಕೇಳೋಣ ಅಂತ ನಿಂತೆ. ಧನ್ಯವಾದ. ಆದ್ರೆ ನೀನ್ ಯಾಕೆ ಅಳ್ತಾ ಇದೀಯಾ? ನಾನ್ ಹೇಗೋ ಈಗ ಸಾಯೋಳಿದೀನಿ. ಅದಕ್ಕೆ ನಾನು ಹೋಗಕ್ಕಿಂತ ಮುಂಚೆ ಯಾರನ್ನಾದ್ರೂ ಕಾಪಾಡೋಣ, ಇವನ್ ಯಾಕೆ ಅಳ್ತಿದ್ದಾನೆ, ಇವನ್ಗಾದ್ರೂ ಒಳ್ಳೇದ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ನೀನ್ ಯಾಕೆ ನಿನ್ ಪ್ರಾಣ ಕೊಡಕ್ ಹೋಗ್ತಿದ್ದೆ? ನಾನು ಒಂದು ಚೀತಾನ ಮನಸಾರೆ ಪ್ರೀತಿಸ್ದೆ. ಇವತ್ತು ನನಗೂ ಆ ಚೀತಾಗೂ ಮದುವೆ. ಆದ್ರೆ ಚೀತ ನನ್ನ ಮೋಸ ಮಾಡಿ ಬೇರೆಯವನ್ನ ಮದ್ವೆ ಆಗ್ಬಿಟ್ಟ. ನನ್ನ ಮೋಸ ಮಾಡ್ದ. ಶೇರ್ನಿ ಪಾಪ ಅಳ್ತಾಳೆ. ಮಹಾರಾಜ್, ಏನಾದ್ರೂ ಮಾಡಿ, ಇಲ್ಲಾಂದ್ರೆ ಇದು ಸುತ್ತೋಗ್ಬಿಡುತ್ತೆ. ನೋಡಿ, ನೀವು ಸಾಯೋ ವಿಷಯ ಮಾತಾಡ್ಬೇಡಿ. ಆದ್ರೆ ನೀವೇ ಹೇಳಿ, ಈಗ ನಾನೇನ್ ಮಾಡ್ಬೇಕು? ನನ್ನನ್ನು ಯಾರು ಮದ್ವೆ ಮಾಡ್ಕೋತಾರೆ? ಯಾರು ಪ್ರೀತಿ ಕೊಡ್ತಾರೆ? ತಪ್ಪು ತಿಳ್ಕೊಳ್ಳೋ ಅಂದ್ರೆ ಒಂದ್ ಮಾತೇಳ, ನೀನು ನನ್ನ ಮದುವೆ ಆಗ್ತೀಯಾ? ಆದ್ರೆ ನೀವು ಹಿಂದೂಸ್ತಾನಿ ಅಲ್ವಾ, ನಾನು ಪಾಕಿಸ್ತಾನಿ. ಪ್ರೀತಿಗೆ ಗಡಿಗಳಿರೋದಿಲ್ಲ. ನಿಮ್ಮ ಕಾಡಿನ ವಾಸಿಗಳು ನಮ್ಮನ್ನ ಸ್ವೀಕರಿಸ್ತಾರಾ? ನೀನ್ ಸಾಯೋಕ್ ಹೋಗ್ತಿದ್ದೆ, ಮತ್ತೆ ನಾನು ನಿನ್ನ ಪ್ರಾಣ ಕಾಪಾಡಕ್ ಬಯಸ್ತೀನಿ. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಆಗ ನಿನ್ನ ಹೃದಯದಿಂದ ಸ್ವೀಕಾರ ಮಾಡ್ತಾರೆ. ಅದನ್ ಕೇಳಿಸ್ಕೊಂಡು ಶೇರಣಿ ಸಂತೋಷ ಪಡ್ತಾಳೆ. ಜೀವಿತ ಅಂತ ನೀವು ನನ್ ಜೊತೆನೆ ಇರ್ತೀರಾ ಅಲ್ವಾ? ನಾವು ಭಾರತೀಯರು ಒಮ್ಮೆ ವಚನವನ್ನ ಕೊಟ್ಟರೆ ಆಗ ಪ್ರಾಣವನ್ನು ಲೆಕ್ಕಿಸೋದಿಲ್ಲ. ಸರಿ, ಆದ್ರೆ ನಾನ್ ನಿಮ್ಮನ್ನ ಮದ್ವೆ ಆಗಕ್ಕೆ ತಯಾರಾಗಿದ್ದೀನಿ ಹಂಗಂತ ಮಾತಾಡ್ಕೋತಿರ್ತಾರೆ. ಆಗ ಒಂದು ತೋಳ ಅಲ್ಲಿಗೆ ಬರ್ತಾನೆ. ಇವ್ರ ಮಾತುಗಳನ್ನೆಲ್ಲ ಅವನು ಕೇಳ್ಬಿಡ್ತಾನೆ. ಏನ್ ಮಾಡ್ತಾ ಇದೀಯಾ ನೀನು? ಪಾಕಿಸ್ತಾನದಲ್ಲಿ ಗಂಡಿಗೆ ಕಡಿಮೆ ಇದೆಯಾ? ನೀನು ಹಿಂದೂಸ್ತಾನಲ್ಲಿ ಮದುವೆ ಆಗ್ತಾ ಇದೆಯಲ್ಲ? ಹೌದು, ಇದೇ ನನ್ನ ನಿರ್ಣಯ. ದ್ರೋಹಿ ಸಿಂಹಿಣಿ, ನಾನ್ ಈ ಮದುವೆ ಆಗೋಕ್ ಬಿಡೋದಿಲ್ಲ. ಆಗ ತಕ್ಷಣ ಆ ತೋಳ ಕಾಡಲ್ಲಿರುವ ಪಾಕಿಸ್ತಾನಿ ಜಂತುಗಳನ್ನ ಕರೆಯುತ್ತೆ. ಜೊತೆಗಾರರೇ, ಬೇಗ ಬನ್ನಿ, ಈ ಸಿಂಹಣೆ ನಮ್ಮ ಮರ್ಯಾದೆ ತೆಗಿತಾ ಇದೆ. ಸ್ವಲ್ಪತ್ತಲ್ಲೇ ಆ ಕಾಡಿನ ಜಂತುಗಳು ಎಲ್ಲಾರು ಬಂದ್ಬಿಡ್ತಾರೆ. ಇದು ಕೀಳ್ ಜಾತಿ ಹಿಂದೂಸ್ತಾನಿ ಜೊತೆ ಮದುವೆ ಆಗಕ್ ಹೋಗ್ತಾ ಇದೆ. ಈ ರೀತಿ ಆಗೋಕೆ ಸಾಧ್ಯ ಇಲ್ಲ. ನಾನ್ ಯಾಕೆ ಮದ್ವೆ ಆಗ್ಬಾರ್ದು? ಈ ಪಾಕಿಸ್ತಾನಿ ಚೀತಾನಿ ಅಲ್ವೇ ನನ್ನ ಮೋಸ ಮಾಡಿದ್ದು. ಈಗ ಇವ್ರು ನನಗೆ ಜೀವನ ಕೊಡ್ತೀನಂತಿದ್ದಾರೆ. ಎಲ್ಲ ನಾನೇ ಕೊಡಬಹುದಾಗಿತ್ತಲ್ವಾ? ನಿನ್ನ ಮದುವೆ ಆಗ್ತೀಯಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ನಾವು 4 ಮದುವೆ ಆಗ್ಬಹುದು.
ಹಿಂದೂಸ್ತಾನಿ ಶೇರ್ ಅವರ ಮಾತು ಮೇಲೆ ನಿಂತ್ಕೋಬೇಕಂತ ಪ್ರಾಣನೇ ಲೆಕ್ಕ ಮಾಡ್ತಿಲ್ಲ. ಅದೇ ತರ ನಾನು ಕೂಡ ನನ್ನ ಪ್ರಾಣ ಲೆಕ್ಕ ಮಾಡಲ್ಲ. ನಾನು ಕೊಟ್ಟಿರುವ ಮಾತಿ ನನಗೆ ಮುಖ್ಯ. ಅಲ್ಲಾ ಆಫೀಸ್. ಶೇರ್ನಿ ಶೇರ್ ಸಿಂಗ್ ಜೊತೆ ಹೋಗುವ ಸಮಯದಲ್ಲಿ ಆ ಪಾಕಿಸ್ತಾನಿ ಜಂತುಗಳು ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಸಿಂಹಿಣಿ, ಈಗ ನಿನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ. ಆಮೇಲೆ ಶೇರ್ ಸಿಂಗ್ ಸಲ್ಮಾ ಮತ್ತೆ ಬೋಲಾನ ಕರ್ಕೊಂಡು ಹಿಂದೂಸ್ತಾನಿ ಕಾಡಿಗೆ ಹೋಗ್ತಾನೆ. ಇದು ನಿನ್ನ ಬೋಲಾ ಚಮೇಲಿ. ಬೋಲಾನ ನೋಡಿ ಚಮೇಲಿ ತುಂಬಾ ಸಂತೋಷ ಪಡ್ತಾಳೆ. ಅಯ್ಯೋ ನನ್ನ ಮಗುವೆ, ನೀನಾ? ಬೋಲಾ, ನಿನ್ಗೇನೋ ಆಗ್ಬಿಡ್ತಂತ ಅನ್ಕೊಂಡೆ. ಬೋಲಾ ಬಾ. ನಿಮಗೆ ತುಂಬಾ ತುಂಬಾ ಧನ್ಯವಾದ ಮಹಾರಾಜ. ಕ್ಷಮಿಸ್ಬೇಡಿ ಮಹಾರಾಜ್, ಆದ್ರೆ ನಿಮ್ಮ ಜೊತೆ ಇದು ಯಾರಿದು? ಇದು ನನ್ನ ಧರ್ಮಪತ್ನಿ ಸಲ್ಮಾ. ಸಲ್ಮಾ? ಏಕೆ ಪಾಕಿಸ್ತಾನಿ? ಯಾಕೆ, ಏನಾಯ್ತು? ಏನು ಪಾಕಿಸ್ತಾನಿ ಒಳ್ಳೆಯವರಾಗಿರೋದಿಲ್ವಾ? ಆತರ ಅಲ್ಲ ಮಹಾರಾಜ್. ನೋಡಿ, ಹಿಂದೂಸ್ತಾನ್ ಪಾಕಿಸ್ತಾನ್ ಮನುಷ್ಯರ ಮಧ್ಯದಲ್ಲಿ ಜಗಳ ಇದೆ. ನಾವು ಪ್ರಾಣಿಗಳ ಮಧ್ಯೆ ಅಲ್ಲ. ಹಾಗಾಗಿ ನಾವು ಮನುಷ್ಯರ ಮಾತಲ್ಲ, ಹೃದಯದ ಮಾತು ಕೇಳಬೇಕು. ನಮ್ಮ ಹಿಂದೂಸ್ತಾನ ಅವ್ರದ್ದು ಒಂದೇ ಧರ್ಮ ಇರೋದು. ಪ್ರೀತಿ ಕೊಡಿ, ಪ್ರೀತಿ ತಗೊಳ್ಳಿ. ದ್ವೇಷ ಹಂಚ್ಕೊಂತ ಯಾವ ಧರ್ಮನೂ ಹೇಳಲ್ಲ. ಇಂದು ನಾವು ನಮ್ಮ ದೇಶ ಭಾರತ ದೇಶ. ಮಹಾರಾಜರಿಗೆ ಜೈ, ಮಹಾರಾಣಿಯರಿಗೆ ಜೈ. ಹಿಂದೂಸ್ತಾನಿ ಜಂತುಗಳ ಪ್ರೀತಿಯನ್ನು ನೋಡಿ ಅವಳು ತುಂಬಾ ಸಂತೋಷ ಪಡ್ತಾಳೆ. ಅದೇ ದಿನ ರಾತ್ರಿ ಶೇರ್ಣಿ ಮತ್ತೆ ಶೇರ್ ಸಿಂಗ್ ಗುಹೆಯಲ್ಲಿ ಕೂತಿರ್ತಾರೆ. ಆಗ ಸಲ್ಮಾ ಅಂತಾಳೆ, ಮಹಾರಾಜ, ನೀವು ನನ್ನ ಮದ್ವೆ ಮಾಡಿಕೊಂಡು ಹಿಂದೂ ಮುಸ್ಲಿಂ ಐಕ್ಯತೆಯನ್ನ ಸಾಬೀತುಪಡಿಸಿದ್ದೀರಾ. ನೀವು ದೊಡ್ಡ ಮಹಾನ್. ನೀನು ನನ್ನ ಮೇಲೆ ಭರವಸೆ ಇಟ್ಟು ನಿನ್ನ ಪರಿವಾರವನ್ನ ಬಿಟ್ಟು ನನ್ನ ಹತ್ರ ಬಂದಿದೀಯಾ. ನನ್ನ ದೃಷ್ಟಿಯಲ್ಲಿ ನೀನು ಕೂಡ ಮಹಾನೇ ಸಲ್ಮಾ. ಶೇರ್ ಸಿಂಗ್ ಮತ್ತೆ ಸಲ್ಮಾ ಅವರ ಜೀವನ ತುಂಬಾ ಸುಖವಾಗಿ ಸಾಗ್ತಾ ಇರುತ್ತೆ. ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಹಿಂಗೆ ತುಂಬಾ ದಿನ ಕಳೆದು ಹೋಗುತ್ತೆ. ಮಹಾರಾಜ, ನೀವು ಸಭೆಗೆ ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ನೀವು ನಿಮ್ಮ ಸಿಂಹಾಸನದ ಮೇಲೆ ಹೋಗಿ ಕುತ್ಕೊಳ್ಳಿ ಮಹಾರಾಜ. ನೀನು ನನ್ಗೆ ಎಷ್ಟು ಗಮನ ಹರಿಸ್ತೀಯ ಸಲ್ಮಾ. ಐ ಲವ್ ಯು. ಐ ಲವ್ ಯು ಟು. ಶೇರ್ ಸಿಂಗ್ ನ ಮಾತ್ರ ಅಲ್ಲ, ಕಾಡಲ್ಲಿರುವ ಜಂತುಗಳ ಬಗ್ಗೆ ಕೂಡ ಯೋಚನೆ ಮಾಡ್ತಾಳೆ ಸಲ್ಮಾ. ಸಲ್ಮಾ ಅವ್ರನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂತ ಜಂತುಗಳಿಗೆ ತುಂಬಾ ಸಂತೋಷ. ಮಹಾರಾಜ, ಮಹಾರಾಣಿ ಸಲ್ಮಾ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಮ್ಗೆ ತುಂಬಾ ಸಂತೋಷ ಮಹಾರಾಜ. ನಿಜವಾಗ್ಲೂ ನಾವೆಲ್ಲ ತುಂಬಾ ಭಾಗ್ಯಶಾಲಿ. ನಮಗೆ ಇಷ್ಟು ಒಳ್ಳೆ ರಾಜ್ಯ ಮತ್ತೆ ಒಳ್ಳೆ ಮಹಾರಾಣಿ ಸಿಕ್ಕಿದ್ದಾರೆ. ಆ ಮಹಾರಾಣಿಯ ಬಗ್ಗೆ ಅವರು ತುಂಬಾ ಹೊಗಳ್ತಿರೋದನ್ನ ಕೇಳಿ ಮಹಾರಾಜನ್ಗೆ ಸಂತೋಷ. ಅದ್ರ ನಂತರ ಸಭೆ ಮುಗಿಯುತ್ತೆ. ಅವರು ಕೂಡ ಮನೆಗೆ ಹೊರಡ್ತಾರೆ. ಆಹಾರ ತಯಾರಾಗಿದೆ, ತಿನ್ನಿ. ಸಲ್ಮಾ ಶೇರ್ ಸಿಂಗ್ಗೆ ಆಹಾರ ಕೊಡ್ತಾಳೆ. ಅರೆ, ನೀನು ತಿನ್ನು. ಇಲ್ಲ, ಇವತ್ತು ನನಗೆ ಹಸಿವಾಗ್ತಾ ಇಲ್ಲ. ಹಸಿವಿಲ್ಲ? ಮದುವೆ ಆದ್ಮೇಲೆ ನಾನು ಯಾವತ್ತಾದ್ರೂ ಒಂಟಿಯಾಗಿ ತಿಂದಿದ್ದೀನ? ಇವತ್ತು ತಿಂತೀನಾ? ಇವತ್ತು ನನಗೆ ಮೈ ಹುಷಾರಿಲ್ಲ. ನೀವೇ ಇವತ್ತು ತಿನ್ಬಿಡಿ ಆಯ್ತಾ? ಹಂಗಂತ ಹೇಳ್ತಾಳೆ. ಮಹಾರಾಜನು ಆಹಾರ ತಿಂತಾನೆ. ವಾ ವಾ, ಎಷ್ಟು ಸ್ವಾದಿಷ್ಟವಾದ ಆಹಾರ. ಅರೆ ಅರೆ, ನನಗೆ ಏನಾಗ್ತಾ ಇದೆ? ಆಹಾರ ತಿಂದ ತಕ್ಷಣ ಶೇರ್ ಸಿಂಗ್ ಹಂಗೆ ಸ್ಪೃಹೆ ತಪ್ಪಿಡ್ತಾನೆ. ಅದೇ ಸಮಯದಲ್ಲಿ ಪಾಕಿಸ್ತಾನ್ ಜಂತುಗಳು ಬರ್ತವೆ. ಜೊತೆಗಾರ್ರಿ, ಎತ್ತಕೊಳ್ಳಿ ಸಿಂಹಿಣಿನ, ಮತ್ತೆ ಎತ್ಕೊಂಡು ಹೋಗಿ ನಮ್ಮ ಪರಿವಾರಕ್ಕೆ. ಮತ್ತೆ ಜೊತೆಯಲ್ಲಿ ಶೇರ್ ಸಿಂಗ್ ನ ಖಜಾನೆಯನ್ನು ನೋಲ್ಟಿ ಮಾಡಿ. ಮತ್ತೆ ಕಾಡಿನ ಎಲ್ಲ ಸುರಕ್ಷಾ ವಸ್ತುಗಳನ್ನು ಜೊತೆಲಿ ತಗೊಂಡೋಗಿ. ಪಾಕಿಸ್ತಾನಿ ಜಂತುಗಳು ತುಂಬಾ ಬಲವಂತವಾಗಿ ಸಲ್ಮಾನ ಮತ್ತೆ ಆ ಕಾಡಿನ ಖಜಾನ ಮತ್ತೆ ಮುಖ್ಯವಾದ ಎಲ್ಲ ವಸ್ತುಗಳನ್ನು ತಗೊಂಡು ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ ನಂತರ ರಾಜನಿಗೆ ಸ್ಪೃಹೆ ಬರುತ್ತೆ. ಇಲ್ಲಿ ನನ್ಗೆ ಏನಾಯ್ತು? ಸಲ್ಮಾ, ಸಲ್ಮಾ ಎಲ್ಲಿದ್ಯಾ ನೀನು? ಸಲ್ಮಾ ಎಲ್ಲೂ ಕಾಣಿಸ್ತಿಲ್ಲ ಅಂತ ಶೇರ್ ಸಿಂಗ್ ಯೋಚನೆ ಮಾಡ್ತಿರ್ತಾನೆ. ಆಗ ಅಲ್ಲೇ ತೆರೆದಿರುವ ಒಂದು ಡಬ್ಬಿಯನ್ನು ನೋಡ್ತಾನೆ. ಅರೆ, ಇದೇನು? ತಿಜೋರಿಲ್ಲದ ಎಲ್ಲ ಚಿನ್ನ ಎಲ್ಲ ಮಾಯ ಆಗಿದೆಯಲ್ಲ. ಆಹಾರ ತಯಾರಾಗಿದೆ, ತಿನ್ನಿ ಮಹಾರಾಜ. ಅರೆ, ನೀನು ತಿನ್ನು. ಇವತ್ತು ನನಗೆ ಮೈ ಹುಷಾರಿಲ್ಲ, ನೀವೇ ತಿನ್ನಿ. ಇದರ ಅರ್ಥ ಸಿಂಹಿಣೆ ಮೋಸಗಾರ್ತಿ. ಆಕೆ ನನ್ನ ಮೂರ್ಛೆ ತಪ್ಪಿಸಿ ಎಲ್ಲ ಖಜಾನೆಯನ್ನ ಲೂಟಿ ಮಾಡ್ಬಿಟ್ಲು. ಶೇರ್ ಸಿಂಗ್ ತಕ್ಷಣ ಎಲ್ಲಾರ್ನೂ ಸಭೆಗೆ ಕರೀತಾನೆ. ಏನ್ ವಿಷಯ ಮಹಾರಾಜ್? ಅಚಾನಕ್ಕಾಗಿ ತುರ್ತು ಚರ್ಚೆಗೆ ಯಾಕೆ ಕರೆದ್ರಿ? ತುಂಬಾ ದುಃಖದಿಂದ ಹೇಳ್ತಾ ಇದ್ದೀನಿ, ಸಲ್ಮಾ ಮೋಸಗಾರ್ತಿ ಅಂತ. ಏನು? ಆಕೆ ನನ್ನ ಮೂರ್ಛೆ ತಪ್ಪಿಸಿ ಕಾಡಿನ ಖಜಾನೆ ಮತ್ತೆ ನಕ್ಷೆ ತಗೊಂಡು ಪಾಕಿಸ್ತಾನ್ಗೆ ಹೋಗ್ಬಿಟ್ಲು. ಈಗೇನ್ ಮಾಡೋದು ಮಹಾರಾಜ್?
ಪಾಕಿಸ್ತಾನ್ಗೆ ಹೋಗಿ ಒಂದು ಪಾಠ ಕಲ್ಸೋಣ. ತಯಾರಾಗಿ ಗೆಳೆಯರೇ, ಈಗ ನಾವಿರ್ಬೇಕು ಇಲ್ಲ ಅವರಿರ್ಬೇಕು? ಮಾರನೇ ದಿನಾನೇ ಜಂತುಗಳು ಎಲ್ಲರೂ ಸೇರಿ ಪಾಕಿಸ್ತಾನ್ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಸ್ವಲ್ಪ ದಿನ ಆದ ನಂತರ ಅವರು ಪಾಕಿಸ್ತಾನ್ ಕಾಡಿಗೆ ಹೋಗ್ಬಿಡ್ತಾರೆ. ಅರ್ಧರಾತ್ರಿಲಿ ನಾವು ಗಡಿಯನ್ನ ದಾಟ್ಬಿಟ್ಟು ಕಾಡು ಒಳಗಡೆ ಹೋಗ್ಬಿಡೋಣ. ನಿಮ್ಮ ಆಜ್ಞೆಯಂತೆ ಮಹಾರಾಜ್. ಸರಿಯಾದ ಸಮಯ ನೋಡ್ಕೊಂಡು ಪಾಕಿಸ್ತಾನ್ ಕಾಡೊಳಗಡೆ ಅವರು ನಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವರು ಸ್ವಲ್ಪ ದೂರ ನಡೆದ ನಂತರ ಕಾಡಿನ ಮಧ್ಯಭಾಗಕ್ಕೆ ಹೋಗಿ ಸೇರ್ಕೋತಾರೆ. ಹಿಂದೂಸ್ತಾನಿ ಸಿಂಹದ ಜೊತೆ ಮದುವೆ ಆಗೋದಕ್ಕೆ ಇದೇ ಶಿಕ್ಷೆ ಆಗುತ್ತೆ. ಎಲ್ಲಿವರೆಗೆ ನೀನು ಸಲೀಂ ಶೇರ್ ಜೊತೆ ಮದುವೆ ಆಗೋದಕ್ಕೆ ತಯಾರಾಗೋದಿಲ್ಲ, ಅಲ್ಲಿವರೆಗೂ ನೀನು ಇದೇ ರೀತಿ ಬಂದಿಯಾಗಿರ್ತೀಯ. ನಾನು ಒಪ್ಕೊಳ್ಳಲ್ಲ. ಸಲೀಂನ ಮದ್ವೆ ಆಗಿ ಅವನ್ ಹೆಂಡತಿ ಆಗಿರೋದ್ರಿಂದ ನನ್ನ ಶೇರ್ಗೆ ಹೆಂಡತಿಯಾಗಿ ಸಾಯೋದೇ ನನ್ಗೆ ಪರವಾಗಿಲ್ಲ, ನನಗೊಂದ್ ಬೇಡ. ಇದರ ಅರ್ಥ ಸಲ್ಮಾ ಮೋಸಗಾರ್ತಿ ಅಲ್ಲ. ಜೊತೆಗಾರ್ರೆ, ನೀವು ನೋಡಿದ್ರಲ್ಲ, ಸಲ್ಮಾ ಮೋಸಗಾರ್ತಿ ಅಲ್ಲ. ಮಹಾರಾಜ್, ಹೇಳಿ ಏನ್ ಮಾಡ್ಬೇಕು? ಅತ್ತಗೆನ ಕಾಪಾಡೋದಕ್ಕೆ ನಾವ್ ಏನ್ ಮಾಡೋಕ್ಕೋ ತಯಾರ್ ಮಹಾರಾಜ್. ಆಯ್ತು, ಹಾಗಿದ್ರೆ ನೀವು ತಯಾರಾಗಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜಂತುಗಳು ಎಲ್ಲರೂ ಸೇರಿ ಪಾಕಿಸ್ತಾನಿ ಜಂತುಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ನನಗೆ ಗೊತ್ತು ಮಹಾರಾಜ, ನೀವು ಖಂಡಿತ ನನ್ನ ಕಾಪಾಡಕ್ ಬರ್ತೀರಾ ಅಂತ. ನೋಡಿದ್ರ, ನನ್ನ ಹಿಂದೂಸ್ತಾನಿ ಶೇರ್ ನನ್ನ ಜಂತುಗಳನ್ನ ಕರ್ಕೊಂಡು ನನ್ನನ್ನ ಕಾಪಾಡಕ್ಕೆ ಬಂದಿದ್ದಾರೆ. ಪ್ರಾಣನು ಲೆಕ್ಕ ಮಾಡಿಲ್ಲ. ಸಲ್ಮಾ ಮಾತು ಕೇಳಿ ರಾಜನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ನನ್ನ ಕ್ಷಮಿಸ್ಬಿಡು ಸಿಂಹಣಿ. ಏನ್ ಹೇಳ್ತಿದ್ದೀರಾ? ಅರ್ಥ ಆಗ್ತಿಲ್ಲ. ನಿನ್ನ ವಿಶ್ವಾಸ ಗೆದ್ದಿದೆ, ನನ್ನ ಪ್ರೀತಿ ಸೋತಿದೆ. ಏನಂತಿದ್ದೀರಾ ಮಹಾರಾಜ? ನನಗೆ ಅರ್ಥ ಆಗ್ತಿಲ್ಲ. ಊಟ ತಿಂದ್ಮೇಲೆ ನಾನು ಮೂರ್ಛೆ ಹೋಗಿದ್ದೆ. ಮತ್ತೆ ಪ್ರಜ್ಞೆಗೆ ಬಂದ್ಮೇಲೆ ಆಗ ಖಜಾನೆ ನಕ್ಷೆ ಮಾಯ ಆಗಿತ್ತು. ಮತ್ತೆ ಮಹಾರಾಜ್ಗೆ ಪ್ರಜ್ಞೆ ಬಂದಾಗ ಹಾಗೆ ಅವ್ರಿಗೆ ನೀವು ಮೋಸಗರ್ತಿ ಅನ್ಸ್ಬಿಡ್ತು. ನೀನು ಅವ್ರನ್ನ ಪ್ರಜ್ಞೆ ತಪ್ಪಿಸಿ ಖಜಾನೆ ಮತ್ತೆ ನಕ್ಷೆನ ತಗೊಂಡೋಗಿದ್ಯಂತ. ನನ್ನ ಕ್ಷಮಿಸ್ಬಿಡು ಸಲ್ಮಾ. ಈ ಪರಿಸ್ಥಿತಿಯಲ್ಲಿ ನಾನಿದ್ರು ಹಂಗೆ ಯೋಚನೆ ಮಾಡ್ತಿದ್ದೆ. ನಿಮ್ ತಪ್ಪೇನೂ ಇಲ್ಲ. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ನೀನ್ ಮಹಾವ್ಯಕ್ತಿ ಸಲ್ಮಾ, ಮಹಾವ್ಯಕ್ತಿ. ಮಹಾರಾಜರಿಗೆ ಜೈ, ಮಹಾರಾಣಿಗೆ ಜೈ, ಮಹಾರಾಜರಿಗೆ ಜೈ, ಮಹಾರಾಣಿಗೆ ಜೈ. ಶೇರ್ ಸಿಂಗ್ ಮತ್ತೆ ಜಂತುಗಳು ಎಲ್ಲರೂ ಸಲ್ಮಾನ ಅವರ ಹಿಂದೂಸ್ತಾನಿ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವರು ತುಂಬಾ ಸಂತೋಷವಾಗಿ ಆ ಕಾಡಲ್ಲಿ ಅವರ ಜೀವನವನ್ನು ಸಾಗಿಸ್ತಾರೆ. ರಾಂಪುರ್ ಗ್ರಾಮದಲ್ಲಿ ಹರಿಯ ಎಂಬ ಒಬ್ಬ ವ್ಯವಸಾಯಿ ಇದ್ದ. ಧರಂ ಮತ್ತು ವೀರ್ ಅಂತ 2 ಎತ್ತುಗಳು ಇದ್ವು. ಅವನಿಗೆ ಅವರು ವ್ಯವಸಾಯದಲ್ಲಿ ಸಹಾಯ ಮಾಡ್ತಿದ್ವು. ಹೇ ಭಗವಂತ, ನೀರಿಲ್ದೆ ನನ್ನ ತೋಟ ಎಲ್ಲ ಒಣಗೋಗಿದೆ. ಗೊತ್ತಿಲ್ಲ ಯಾವಾಗ ಮಳೆ ಬರುತ್ತೆ. ತುಂಬಾ ತಿಂಗಳಿಂದ ಆ ಊರಲ್ಲಿ ಮಳೆನೇ ಬಂದಿಲ್ಲ. ಅದರಿಂದ ಹರಿಯನ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಆಮೇಲೆ ಹರಿಯ ಮನೆಗೆ ಹೋಗ್ತಾನೆ. ಏನ್ರೇ ಆಯ್ತು? ಯಾಕಷ್ಟು ಸಪ್ಪಗಿದ್ದೀರಾ? ಮಳೆ ಬರ್ದೇ ಇರೋ ಕಾರಣ ನಮ್ಮ ಫಸಲೆಲ್ಲ ಹಾಳಾಗಿದೆ. ಗೊತ್ತಿಲ್ಲ ಈಗ ಜೀವನ ಹೇಗ್ ಮಾಡೋದು ಅಂತ. ಮನೆಯಲ್ಲಿ ತಿನ್ನೋದಕ್ಕಂತ ಏನೂ ಇಲ್ಲ. ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಗೊತ್ತಿಲ್ಲ. ನಾನೊಂದ್ ವಿಷಯ ಹೇಳಲಾ? ಹೇಳು. ನಮ್ಗೇನೆ ತಿನ್ನಕ್ಕಿಲ್ಲಿ ಏನೂ ಇಲ್ಲ. ಮತ್ತೆ ಇವ್ರಿಬ್ಬರನ್ನ ಬೇರೆ ನೋಡ್ಕೋಬೇಕಂದ್ರೆ ತುಂಬಾ ಕಷ್ಟ ರೀ ನಮ್ಗೆ. ನೀನೇನ್ ಹೇಳ್ತಾ ಇದೀಯ ನೀರಲ್ಲಿ? ಅದು ಏನಂತಂದ್ರೆ ರೀ, ಯಾರಾದ್ರೂ ನಾವು ಇವ್ರನ್ನ ಮಾರ್ಬಿಡೋಣ. ಆ ದುಡ್ಡಿಂದ ಸ್ವಲ್ಪ ದಿನ ಜೀವಿಸ್ಬೋದಲ್ವಾ? ನೀರಲ್ಲಿ ಈ ರೀತಿ ಯೋಚನೆನೇ ಮಾಡ್ಬೇಡ. ಧರಂ ಮತ್ತೆ ವೀರ್ ನನ್ನ ಹಳೆ ಜೊತೆಗಾರರು. ನಾನು ಅವ್ರನ್ನ ಮಾರೋಕ್ಕಾಗಲ್ಲ. ಹಂಗಲ್ಲ ರೀ, ಮಾರಕ್ಕಾಗಲ್ಲ. ಆದ್ರೆ ಗುತ್ತಿಗೆ ಕೊಡ್ಬೋದಲ್ವಾ? ಬೇಕಾದ್ರೆ ದುಡ್ಡು ಬಂದ್ಮೇಲೆ ಮತ್ತೆ ತಗೊಂಡ್ಬಿಡ್ಬೋದು. ಪರಿಸ್ಥಿತಿಗಳು ಸರಿ ಇಲ್ದೆ ಕಾರಣದಿಂದ ಅವನು ಕೂಡ ಸರಿ ಅಂತ ಒಪ್ಕೋತಾನೆ. ಅದರಿಂದ ಅವನು ಎತ್ತುಗಳಿರುವ ಜಾಗಕ್ಕೆ ಹೋಗ್ತಾನೆ. ಅವರಿಬ್ರು ಸಪ್ಪಗಿರೋದನ್ನ ನೋಡಿ ಹೀಗಂತ ಕೇಳ್ತಾನೆ. ಏನಾಯ್ತು ಮಾಲೀಕ್ರೆ, ನೀವು ಚಿಂತೆಯಲ್ಲಿದ್ದೀರಲ್ಲ? ಮಳೆ ಬರ್ದೇ ಇರೋ ಕಾರಣ ಪೂರ್ತಿ ಫಸಲು ಹಾಳಾಗಿದೆ. ಮನೇಲಿ ಬೇರೆ ತಿನ್ನೋಕೆ ಅಂತ ಏನೂ ಇಲ್ಲ. ಮಾಲೀಕ್ರೆ ಹೇಳಿ, ನಾವು ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ಬೋದು? ನನಗೆ ನಿಮ್ಮಿಬ್ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಜಮೀನ್ದಾರ್ ಹತ್ರ ಗಿರ್ವಿ ಇಡ್ಬೇಕು. ಅವರಿಬ್ಬರ ಕಣ್ಣಲ್ಲಿ ಪಾಪ ನೀರು ಬಂದ್ಬಿಡುತ್ತೆ. ಮಾಲೀಕ್ರೆ, ನಂಗೊಂದು ಸಹಾಯ ಮಾಡ್ತೀರಾ? ನೀವು ವೀರನನ್ನ ಬಿಟ್ಬಿಡಿ, ನನ್ನ ಗಿರಿವಿ ಅಂಗಡಿಯಲ್ಲಿ ಇಡಿ. ಇಲ್ಲ ಮಾಲೀಕ್ರೆ, ನೀವು ಧರ್ಮನ್ನ ಬಿಟ್ಬಿಡಿ, ನನ್ನನ್ನ ಪಣಕ್ಕಿಡಿ. ಆಮೇಲೆ ಅವರ ಸ್ನೇಹವನ್ನು ನೋಡಿ ಅವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ನೀವಿಬ್ರು ಚಿಂತೆ ಮಾಡಬೇಡಿ, ನಾನು ಶಾಶ್ವತವಾಗಿ ಧರ್ಮ ಮತ್ತೆ ವೀರ್ನ ಬೇರೆ ಮಾಡ್ತಿಲ್ಲ. ಬೆಳೆ ಬರ್ತಿದ್ದಾಗೆ ನಾನು ಹಣ ಕೊಟ್ಟು ಬಿಡಿಸ್ಕೊಳ್ತೀನಿ. ಮಾರನೇ ದಿನ ಧರಂ ಎತ್ತುನ ಅವನು ಜಮೀನ್ದಾರಿ ಹತ್ರ ಕರ್ಕೊಂಡು ಹೋಗ್ತಾನೆ. ನೆನ್ಪಿರ್ಲಿ ಹರಿಯ, ಒಂದ್ ವೇಳೆ 6 ತಿಂಗಳಲ್ಲಿ ನನ್ನ ಹಣ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಆಗ ನಿನ್ನ ಹಸುನ ಮಾರ್ಬಿಡ್ತೀನಿ. ಅರ್ಥ ಆಯ್ತು ಸೇಠ್, ನಾ ನಿಮ್ಮ ಹಣ 6 ತಿಂಗಳ ಒಳಗಡೆ ಕೊಡ್ತೀನಿ. ಸರಿ, ತಗೋ ಹಣ.
ಜಮೀನ್ದಾರಿ ಹತ್ರ ದುಡ್ಡು ತಗೊಂಡು ಮನೆಗೆ ಹೋಗ್ಬಿಡ್ತಾನೆ. ತಗೋ ಹಣವನ್ನ, ತಿನ್ನೋಕೆ ಅಂತ ರೇಷನ್ ತಗೊಂಬ. ಸ್ವಲ್ಪ ದುಡ್ಡನ್ನು ಅವನು ಅವನ ಹೆಂಡತಿಗೆ ಕೊಡ್ತಾನೆ. ಮಿಕ್ಕಿರೋ ದುಡ್ಡಲ್ಲಿ ಅವನು ತೋಟಕ್ಕೆ ಬೇಕಾದ ಬೀಜ ತಗೊಂಬರ್ತಾನೆ. ಮಾರನೇ ದಿನ ವೀರ್ನ ಕರ್ಕೊಂಡು ಅವನು ತೋಟಕ್ಕೆ ಹೋಗ್ತಾನೆ. ಮಾಲೀಕ್ರೆ, ಇವತ್ತು ಧರ್ಮ ನಂಗೆ ತುಂಬಾ ನೆನಪಾಗ್ತಿದ್ದಾನೆ. ಗೊತ್ತಿಲ್ಲ ನನ್ನ ಗೆಳೆಯ ಹೇಗಿದ್ದಾನಂತ. ಕೇವಲ ಕೆಲವು ತಿಂಗಳಿಗಳಿಗಷ್ಟೇ ಮತ್ತೆ ಧರ್ಮನ ವಾಪಸ್ ಕರ್ಕೊಂಬರ್ತೀನಿ. ಹರಿಯ ಮತ್ತೆ ವೀರ್ ಇಬ್ರು ತೋಟ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇದೇ ತರ ತುಂಬಾ ದಿನ ಕಳೆದೋಗತ್ತೆ. ಮಳೆನೇ ಬರಲ್ಲ. ಮಾಲೀಕ್ರೆ, ಯಾಕೋ ಮಳೆ ಬರಂಗೆ ಕಾಣಿಸ್ತಿಲ್ಲ. ಈಗ ನಾವ್ ಏನ್ ಮಾಡೋದು ಗೊತ್ತಿಲ್ಲ. ಭಗವಂತಂದು ಏನ್ ಆಜ್ಞೆ ಅಂತ. ಮಳೆ ಬರ್ತೆ ಬಿಡು ಅಂತ ಅನ್ಕೊಂಡು ತುಂಬಾ ದಿನ ಕಳೆದು ಹೋಗುತ್ತೆ. ಆದ್ರೆ ಅವ್ರು ಅನ್ಕೊಂಡಂಗ ಆಗಲ್ಲ. ಅವರ ಬೆಳೆ ಎಲ್ಲಾನು ಪಾಪ ಒಣಗೋಗ್ಬಿಡುತ್ತೆ. ಸ್ವಲ್ಪ ದಿನದಲ್ಲಿ ಜಮೀನ್ದಾರರ 6 ತಿಂಗಳು ಮುಗ್ದೋಗ್ಬಿಡುತ್ತೆ. ಅರ್ಥ ಆಗ್ತಾ ಏನ್ ಮಾಡೋದು ಅಂತ. ಜಮೀನ್ದಾರ್ನ ಇನ್ನೂ ಸ್ವಲ್ಪ ದುಡ್ಡು ಕೊಡ್ತಾರೇನೋ ಕೇಳ್ಬೋದಲ್ವಾ? ಹಾ, ನಾನು ಇವತ್ತೇ ಅವ್ರನ್ನ ಭೇಟಿ ಮಾಡ್ತೀನಿ. ಹರಿಯ ಜಮೀನ್ದಾರ್ನ ಮೀಟ್ ಮಾಡಕ್ಕಂತ ಹೋಗ್ತಾನೆ. ಬಾಬಾ ಹರಿಯ, ಹಣ ತಗೊಂಬಂದಿದ್ಯಾ? ಇಲ್ಲ ಮಾಲೀಕ್ರೆ, ನಾನು ಇನ್ನೂ ಸ್ವಲ್ಪ ಹಣ ತಗೊಳಕ್ ಬಂದಿದ್ದೀನಿ. ನೋಡು ಹರಿಯ, ನಾನಿನ್ಗೆ ಇನ್ನೂ ಸಾಲ ಕೊಡೋಕ್ಕಾಗಲ್ಲ. ಒಂದ್ ವೇಳೆ ವಾರದಲ್ಲಿ ನೀನು ನನ್ನ ಹಣ ಕೊಡ್ಲಿಲ್ಲ ಅಂದ್ರೆ ಆಗ ನಿನ್ನ ಹಸುನ ನನ್ನ ಕಸಾಯಿಖಾನೆಗೆ ಮಾರ್ತೀನಿ. ಆಮೇಲೆ ಹರಿಯ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗ್ ಬರ್ತಾನೆ. ಏನಾಯ್ತ್ರಿ? ಜಮೀನ್ದಾರಿ ಏನಂತ ಹೇಳಿದ್ರು? ಇಲ್ಲ, ಅವ್ರು ಹೇಳಿದ್ರು ಒಂದ್ ವೇಳೆ ಹಣ ಕೊಡ್ಲಿಲ್ಲ ಅಂದ್ರೆ ನಮ್ಮ ಹಸುನ ಕಸಾಯಿಖಾನೆಗೆ ಮಾರ್ತಾರಂತೆ. ನೋಡ್ತಿದ್ದಂಗ್ಲೆ 6 ತಿಂಗಳು ಕಳೆದು ಹೋಗ್ಬಿಡುತ್ತೆ. ಆಮೇಲೆ ಜಮೀನ್ದಾರಿ ಎತ್ತನ್ನು ಕಾಲುಗೆ ಮಾರ್ಬಿಡ್ತಾನೆ. ತಗೊಳ್ಳಿ ಸೇಠ್, ಈ ಎತ್ತಿಗೆ ಹಣ. ಧನ್ಯವಾದ. ಒಂದ್ ವಿಷಯ ನೆನ್ಪಿರ್ಲಿ ಸೇಠ್, ಇನ್ನು ಈ ಎತ್ತು ನಿಮ್ಗೆ ಯಾವತ್ತೂ ವಾಪಸ್ ಸಿಗೋದಿಲ್ಲ. ಒಂದ್ ವೇಳೆ ಹರಿಯ ನನ್ನ ಹಣ ವಾಪಸ್ ಕೊಡಕ್ ಬಂದ್ರೆ ಆಗ್ಲೂನಾ? ಹಾ, ಯಾಕಂದ್ರೆ 2 ದಿನದಲ್ಲಿ ನಾನು ಈ ಹಸುನ ಕಟ್ ಮಾಡಿ ಮಾರ್ತೀನಿ. ಸರಿ, ನಿಂಗೇನ್ ಅನ್ಸುತ್ತೋ ಅದನ್ನ ಮಾಡು. ಈ ಹಸುಗೂ ನಂಗೇನ್ ಸಂಬಂಧ ಇದೆ? ನನಗೆ ನನ್ನ ಹಣ ಸಿಕ್ಕಿದೆ. ಧರಮ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಕಾಲು. ಇನ್ನೊಂದ್ ಕಡೆ ವೀರ್ ತುಂಬಾ ಬೇಜಾರಾಗಿರ್ತಾನೆ. ಮಾಲೀಕ್ರೆ, ನನ್ನ ಗೆಳೆಯನನ್ನ ಕಾಪಾಡ್ಕೊಳ್ಳಿ. ಆ ಕಸಾಯಿಖಾನೆಯವನು ನನ್ನ ಗೆಳೆಯನನ್ನ ಸಾಯಿಸ್ಬಿಡ್ತಾನೆ. ನನ್ನ ಕ್ಷಮಿಸ್ಬಿಡು ಗೆಳೆಯ. ಹಣ ಇಲ್ದೆ ನಾನು ಏನು ಮಾಡಕ್ಕಾಗಲ್ಲ. ಒಂದ್ ಕೆಲ್ಸನ ನೀನ್ ಮಾಡ್ಬೋದಲ್ಲ, ಕಸಾಯಿ ಹತ್ರ ನನ್ನ ಬಿಟ್ಬಿಟ್ಟು ಧರಮ್ಮನ್ನ ಇಲ್ಲಿ ವಾಪಸ್ ತಗೊಂಬರ್ಬೋದಲ್ವಾ? ಧರಮ್ನ ಕಾಪಾಡ್ಬೇಕಂತ ಅವನು ಪ್ರಾಣ ಕೊಡೋಕೆ ಅವನು ತಯಾರಾಗಿರ್ತಾನೆ. ಹರಿಯ ಕಸಾಯಿನ ಹೋಗಿ ನೋಡೋಣ ಅಂತ ಹೋಗ್ತಾನೆ. ಕಾಲು ಅವ್ರೆ, ಇದು ನನ್ನ ಎತ್ತು. ಇದನ್ನ ಬಿಡಿಸ್ಕೊಳ್ಳೋಕೆ ನನಗೊಂದು ಅವಕಾಶ ಕೊಡಬಹುದಾ? ನೋಡಣ್ಣ, ಕೆಟ್ಟದೆ ಆದ್ರೆ ಇದೇ ಕೆಲ್ಸನೇ. ಈ ಹಸುವಿಂದ ನಿನ್ಗೆ ಭಾವನೆಗಳಿರ್ಬಹುದು, ಆದ್ರೆ ನನಗಿಲ್ಲ. ನಾನ್ ನಿನ್ಗೆ ಅವಕಾಶ ಯಾಕೆ ಕೊಡ್ಲಿ? ಆದ್ರೆ ಅವನು ನಿರಾಶೆ ಹೋಗ್ಬಿಟ್ಟು ಮತ್ತೆ ತಿರುಗಿ ಬರ್ತಾನೆ. ಮತ್ತೆ ಅವನು ವೀರ್ ಹತ್ರ ಹೋಗ್ತಾನೆ. ಮತ್ತೆ ಹೀಗಂತ ಹೇಳ್ತಾನೆ. ಏನಾಯ್ತು ಮಾಲೀಕ್ರೆ? ಅವನು ಒಪ್ಕೊಂಡ? ಇಲ್ಲ, ನನ್ನ ಕ್ಷಮಿಸ್ಬಿಡು ವೀರ್. ನಾನ್ ನಿನ್ನ ಧರ್ಮನನ್ನ ಬಿಡಿಸ್ಕೊಳಕ್ಕಾಗಿಲ್ಲ. ಇನ್ 2 ದಿನದಲ್ಲಿ ಅವನು ಧರ್ಮನನ್ನ ಸಾಯಿಸ್ತಾನೆ. ಹೇ ಭಗವಂತ, ನನ್ನ ಗೆಳೆಯನ ರಕ್ಷಣೆ ಮಾಡು. ಧರಮ್ ಬಗ್ಗೆ ಯೋಚನೆ ಮಾಡ್ತಾ ಅವರಿಬ್ರು ತುಂಬಾನೇ ಅಳ್ತಾರೆ. ಆಮೇಲೆ ವೀರ್ಗೆ ಏನಾದ್ರೂ ಮಾಡಿ ಕಾಪಾಡ್ಬೇಕಂತ ಯೋಚನೆ ಮಾಡ್ತಾನೆ. 2 ದಿನದಲ್ಲಿ ಕಸಾಯಿಖಾನವನು ಧರ್ಮನನ್ನ ಸಾಯಿಸ್ತಾನೆ. ಇಲ್ಲ, ನಾನ್ ನನ್ನ ಗೆಳೆಯ ಸಾಯೋಕ್ ಬಿಡೋದಿಲ್ಲ. ಧರ್ಮ್, ನಾನಿನ್ನ ಕಾಪಾಡೋಕ್ ಬರ್ತಾ ಇದ್ದೀನಿ. ಅಲ್ಲಿಂದ ಹೆಂಗೋ ಅವನು ತಪ್ಸ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಅವನು ಅಲ್ಲಿಂದ ಕಸಾಯಿಯ ಮನೆಗೆ ಹೋಗ್ತಾನೆ. ವೀರ್, ನೀನಿಲ್ಲಿ? ಹಾ ಧರ್ಮ್, ನಾನಿನ್ನ ಕಾಪಾಡೋಕ್ ಬಂದಿದ್ದೀನಿ. ನಿನ್ನ ಪ್ರಾಣವನ್ನ ಲೆಕ್ಕಿಸದೆ ಯಾಕೆ ಬಂದಿದೆಯಾ ಇಲ್ಲಿ ಗೆಳೆಯ? ನಿನ್ನ ಪ್ರಾಣಕ್ಕಿಂತ ಹೆಚ್ಚು ನನ್ನ ಜೀವನದಲ್ಲಿ ಏನೂ ಇಲ್ಲ ಗೆಳೆಯ. ಜೊತೆಲೆ ಬದುಕೋಣ, ಜೊತೆಲೆ ಸಾಯೋಣ. ಅದೇ ಸಮಯದಲ್ಲಿ ಕಾಲು ಕಸಾಯಿ ಕೂಡ ಅಲ್ಲಿಗೆ ಬರ್ತಾನೆ. ಅರೆ, ನಾನ್ ಕೇವಲ 1 ಹಸುಗೆ ಹಣ ಕೊಟ್ಟಿದ್ನಲ್ಲ, ಆದ್ರೆ 2 ಇಲ್ಲಿ ಹೆಂಗ್ ಬಂತು? ನಾನ್ ನನ್ನ ಗೆಳೆಯನ ಬಿಡಿಸ್ಕೊಳಕ್ ಬಂದಿದ್ದೀನಿ. ಒಂದ್ ವೇಳೆ ಜೀವದ ಮೇಲೆ ಆಸೆ ಇದ್ರೆ ಆಗ ನನ್ ಗೆಳೆಯನ್ ಬಿಟ್ಬಿಡು. ಕತ್ತಿ ನನ್ ಕೈಯಲ್ಲಿದೆ, ಮತ್ತೆ ಭಯಪಡಿಸ್ತಿರೋದ್ ನೀನು. ನಿನ್ ಕೈಯಲ್ಲಿ ಚಾಕು ಇದ್ರೆ ನನ್ ತಲೆ ಮೇಲೆ ಕೋಡಿದೆ, ತಾಕತ್ತಿದ್ರೆ ಬಾ ಮೈದಾನಕ್ಕೆ. ಹಾಗಾದ್ರೆ ಈಗ ನೀನು ಒಪ್ಕೊಳ್ಳೋದಿಲ್ಲ. ಫರೀದ್, ಅಬ್ದುಲ್, ಜಕೀರ್, ಜಲ್ದಿ ಬಾ. ಧರಮ್ ಮತ್ತೆ ವೀರ್ ಇಬ್ಬರು ಕಲಿತು ಅವ್ರ ಎಲ್ಲಾರ್ನೂ ಕೆಳಗಡೆ ತಳ್ಬಿಡ್ತಾರೆ. ನೀನನ್ ಪ್ರಾಣ ಕಾಪಾಡಿದ್ಯಾ, ಧನ್ಯವಾದ ಗೆಳೆಯ. ಗೆಳೆಯನನ್ನ ರಕ್ಷಣೆ ಮಾಡೋದು ಗೆಳೆಯನ ಕರ್ತವ್ಯ ಆಗುತ್ತೆ ಗೆಳೆಯ. ಇದರಲ್ಲಿ ಧನ್ಯವಾದ ಯಾಕೆ ಹೇಳ್ಬೇಕು? ಬಾ, ಈಗ ಮನೆಗೆ ಹೋಗೋಣ. ಇಲ್ಲ ಗೆಳೆಯ, ಈಗ ನನ್ನ ಮನೆಗೆ ವಾಪಸ್ ಯಾವಾಗ್ಲೂ ಬರಲ್ಲ. ಯಾಕೆ? ಮಾಲೀಕರು ನನ್ನ ಬಿಡಿಸ್ಕೊಳ್ಳೋದಕ್ಕೆ ಏನ್ ಮಾಡಿದ್ರು? ಅವ್ರು ನನ್ನ ಸಾಯೋದಕ್ಕೆ ಅಂತ ಬಿಟ್ಬಿಟ್ರು. ಒಂದ್ ವೇಳೆ ನೀನ್ ಬಂದಿಲ್ಲ ಅಂದ್ರೆ ಆಗಿ ಕಸಾಯಿನವನು ನನ್ನ ಬೇರೆನೆ ಮಾಡ್ಬಿಟ್ಟು ಮಾರ್ತಾ ಇದ್ದ. ನೀನ್ ಸರಿಯಾಗಿ ಹೇಳ್ತಾ ಇದೀಯ ಧರಮ್. ಈಗ ನಾನ್ ಕೂಡ ಅಲ್ಲಿಗೆ ವಾಪಸ್ ಹೋಗಲ್ಲ. ಎಲ್ಲಿ ಧರಮ್ ಇರ್ತಾನೆ ಅಲ್ಲಿ ವೀರ್ ಇರ್ತಾನೆ. ಸರಿ, ಹಾಗಾದ್ರೆ ಬಾ ಕಾಡಿನ ಕಡೆಗೆ ಹೋಗೋಣ.
ಅಲ್ಲಿಂದ ಅವರು ಕಾಡಿನ ಕಡೆಗೆ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಹರಿಯ ಮತ್ತೆ ಅವರ ಹೆಂಡತಿ ಇಬ್ರು ಸೇರಿ ಕಾಲು ಕಸೈ ಹತ್ರ ಹೋಗ್ತಾರೆ. ತಗೋ ಕಾಲು, ನಿನ್ನ ಹಣ. ನನ್ನ ಎತ್ತುಗಳನ್ನ ಬಿಟ್ಬಿಡು. ನಿನ್ನ ಎತ್ತನ ಅದ್ರ ಗೆಳೆಯ ವೀರ್ ರಾತ್ರಿನೇ ಬಿಡಿಸ್ಕೊಂಡು ಹೋಗ್ಬಿಟ್ನೋ ಅರಿಯ. ರಾತ್ರಿನೇ ತಪ್ಸ್ಕೊಂಡ್ ಹೋದ್ರು ಅಂತಂದ್ರೆ ಇಷ್ಟೊತ್ತಿಗೆ ಅವ್ರ ಮನೆಗ್ ಬಂದಿರ್ಬೇಕು. ಅವರಿಬ್ಬರಿಗೂ ನೀನಂದ್ರೆ ಆಗ್ತಿಲ್ಲ, ಹಾಗಾಗಿ ಕಾಡಿನ ಕಡೆಗೆ ಹೋದ್ರು. ಅದನ್ ಕೇಳಿಸ್ಕೊಂಡು ಅವನು ತುಂಬಾ ಬೇಜಾರ್ ಪಡ್ತಾನೆ. ನಿರಾಲಿ, ನಾವ್ ಈ ಕೂಡ್ಲೆ ಕಾಡಿನ ಕಡೆಗೆ ಹೋಗೋಣ. ಹರಿಯ ಮತ್ತು ನಿರಾಲಿ ಅವ್ರನ್ನ ಹುಡ್ಕೊಂಡು ಕಾಡಿಗೆ ಹೋಗ್ತಾರೆ. ಸ್ವಲ್ಪ ದೂರ ಹೋದ ನಂತರ ಅವರು ಅವರ ಎತ್ತುಗಳನ್ನು ನೋಡ್ತಾರೆ. ಅಲ್ಲಿದೆ ನನ್ನ ಎತ್ತುಗಳು. ಹರಿಯ ಮತ್ತೆ ನಿರಾಲಿ ಅವರಿಬ್ಬರ ಹತ್ರ ಹೋಗ್ತಾರೆ. ಧರಮ್, ವೀರ್, ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದೀವಿ. ಅವರಿಬ್ರು ಬೇಜಾರಿಂದ ಅವರ ಮುಖಗಳನ್ನು ತಿರ್ಗಿಸ್ಕೋತಾರೆ. ನನಗ್ ಗೊತ್ತು, ನೀವಿಬ್ರು ಬೇಜಾರಲ್ಲಿದ್ದೀರಾ. ನನ್ನ ಕ್ಷಮಿಸ್ಬಿಡಿ. ಈ ಸಾರಿ ಕೂಡ ಅವ್ರು ಹೇಳಿದ್ದನ್ನ ಕೇಳದೆ ಅವರಿಬ್ರು ಕೋಪದಿಂದ ಮುಖ ತಿರ್ಗಿಸ್ಕೋತಾರೆ. ನೀವು ಬೇಜಾರಲ್ಲಿರೋದು ಇದೇ ಕಾರಣಕ್ಕಲ್ವಾ ನಾನ್ ನಿಮ್ಗೋಸ್ಕರ ಏನೂ ಮಾಡ್ಲಿಲ್ಲ ಅಂತ. ಇಲ್ಲಿ ನೋಡು ಹಣ. ನನ್ನ ಹಣ ತಗೊಂಡು ನಿಮ್ಮನ್ನ ಬಿಡಿಸ್ಕೊಳ್ಳೋಕೆ ಕಸಾಯಿ ಅವನ ಹತ್ರ ಹೋಗಿದ್ದೆ. ಆದ್ರೆ ಅವನು ಹೇಳ್ದ ನೀವು ಅವನಿಂದ ತಪ್ಪಿಸ್ಕೊಂಡು ಕಾಡಿಗೆ ಬಂದ್ಬಿಟ್ರಿ ಅಂತ. ನನ್ನ ತಲೆ ಮೇಲೆ ಸಾವು ಬಂದು ಕೂತ್ಕೊಂಡಿತ್ತು. ಆಗ ನಿನ್ನ ಹತ್ರ ಹಣ ಇರಲಿಲ್ಲ. ಈಗ ಎಲ್ಲಿಂದ ಬಂತು? ಇದು ಸತ್ಯನೇ, ನನ್ನ ಹತ್ರ ಹಣ ಇರಲಿಲ್ಲ. ಆದ್ರೆ ಇದು ಸಹ ಸತ್ಯ. ನನ್ನ ಹಣವನ್ನ ಹೇಗೋ ತಗೊಂಬಂದೆ. ಹಣದ ವ್ಯವಸ್ಥೆ ನೀನ್ ಮೊದಲೇ ಮಾಡ್ಬೋದಾಗಿತ್ತಲ್ವಾ? ವ್ಯವಸ್ಥೆ ಮೊದಲಾಗಿಲ್ಲ, ಆದ್ರೆ ಹೀಗೇಗಾಯ್ತು? ಅವರಿಬ್ರು ನಿಜವಾಗ್ಲೂ ತುಂಬಾನೇ ಕೋಪದಿಂದ ಇರ್ತಾರೆ. ನೀವು ನಿಜ ತಿಳ್ಕೋಬೇಕು. ನಮ್ಮ ಹತ್ರ ದುಡ್ಡಿದೆ ಅಂತ ಅನ್ಕೊಂಡ್ರ? ಹೇಳಿ. ಬೇಡ ನೀರಲ್ಲಿ, ಏನು ಹೇಳ್ಬೇಡ. ನನ್ನನ್ನ ಹೇಳಕ್ಕೆ ಬಿಡಿ. ನಿಮ್ಮನ್ನ ಕಾಪಾಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ಇವರು ನನಗೆ ಗೊತ್ತಿಲ್ಲದೆ ಕಿಡ್ನಿ ಮಾರಕ್ಕೆ ಹೋಗ್ಬಿಟ್ಟಿದ್ರು. ಏನು? ಹೌದು. ಆಮೇಲೆ ನನಗೆ ಹೆಂಗೋ ಗೊತ್ತಾಯ್ತು. ಆದ್ರಿಂದ ನಾನ್ ಹೋಗಿ ಹಾಸ್ಪಿಟ್ಲಿಂದ ತಿರುಗಿ ಕರ್ಕೊಂಬಂದೆ. ಮತ್ತೆ ಮತ್ತೆ ನಿಮ್ಮಿಬ್ಬರನ್ನ ಕಾಪಾಡೋದಕ್ಕೆ ನಾನು ನನ್ನ ಜಮೀನನ್ನ ಮಾರ್ಬಿಟ್ಟೆ. ಅದ್ ಕೇಳಿಸ್ಕೊಂಡಿದ ತಕ್ಷಣ ಹರಿಯ ಮೇಲೆ ಇದ್ದ ಕೋಪ ಎಲ್ಲ ದೂರ ಆಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಇನ್ನೂ ಗೌರವ ಬರುತ್ತೆ. ಮಾಲೀಕ್ರೆ, ಕಸಾಯವನಿಂದ ನಾವೀಗೂ ತಪ್ಪಿಸ್ಕೊಂಬಂದ್ವಿ. ಮತ್ತೆ ಜಮೀನ್ದಾರ್ಗೇನು ಕೊಡೋ ಹಾಗಿಲ್ಲ. ಹಾಗಾಗಿ ಹಣದಿಂದ ನೀವು ಮತ್ತೆ ಜಮೀನ್ ತಗೊಳ್ಳಿ. ನಾವು ಹೇಗೋ ಬೇವ್ರು ಸುರಿಸಿ ಕೆಲಸ ಮಾಡಿ ಬಡತನ ಹೋಗ್ಸೋಣ. ಎತ್ತುಗಳು ಇಬ್ಬರು ಹೇಳಿದ ಮಾತನ್ನ ಕೇಳಿ ಹರಿಯ ತೋಟವನ್ನು ವಾಪಸ್ ತಗೊಂಡ್ಬಿಡ್ತಾನೆ. ಸ್ವಲ್ಪ ದಿನದಲ್ಲೇ ಚೆನ್ನಾಗಿ ಮಳೆ ಬರುತ್ತೆ. ಅವರ ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಹರಿಯ ನಿರಾಲಿ ತುಂಬಾನೇ ಸಂತೋಷವಾಗಿ ಅವರ ಎತ್ತುಗಳ ಜೊತೆ ಜೀವಿಸ್ತಿದ್ರು.